ಕರಾವಳಿ ಜಿಲ್ಲೆಯಲ್ಲಿ ಒಂದು ಸಾಧನಾ ಕ್ಷೇತ್ರ, ಅದು ಗುರುಕುಲ. ಸಾಧಕರುಗಳ ಗುರುಗಳ ತಂಡ ಇರತಕ್ಕಂಥ ಪ್ರದೇಶ ಗುರುಪುರ ಆಗಿರುತ್ತೆ. ಅತಿ ಹೆಚ್ಚು ಮಠಗಳೆಲ್ಲ ಇರದೆ ಒಂದು ಕಾಲದಲ್ಲಿ ಇದ್ದದಕ್ಕೋಸ್ಕರ ಗುರುಪುರ ಅನ್ನತಕ್ಕಂಥ ಉಲ್ಲೇಖ ಆಯಿತು ಅಂತ ನಾವು ಹೇಳ್ತೇವೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮೂಳೂರು ಗ್ರಾಮ ಅಲ್ಲಿರ್ತಕ್ಕಂಥ ಒಂದು ಪ್ರದೇಶ. ಈ ಗುರುಪುರದಲ್ಲಿ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಫಲ್ಗುಣಿ ನದಿ ಹರಿದೆ. ಫಲ್ಗುಣಿ ನದಿಯ ಪಕ್ಕದಲ್ಲಿರ್ತಕ್ಕಂತಹ ಒಂದು ಸಾನ್ನಿಧ್ಯ, ಆ ಸಾನ್ನಿಧ್ಯವನ್ನು ಗುರುತಿಸಿದವರು ನಮ್ಮ ಚಿಕ್ಕಮಗಳೂರಿನ ವೇದ ವಿಜ್ಞಾನ ಮಂದಿರದ ಪೂಜ್ಯ ಕೆ.ಎಸ್. ನಿತ್ಯಾನಂದ. ಕೆ.ಎಸ್. ನಿತ್ಯಾನಂದರ ಅಧ್ಯಯನದ ಆಧಾರದಲ್ಲಿ ಈ ಭಾಗದಲ್ಲಿ ಒಬ್ಬ ದೊಡ್ಡದಾಗಿರ್ತಕ್ಕಂಥ ತಪಸ್ವಿ ಬಂದಿದ್ರು. ಹಿಂದೆ ಅಲ್ಲಿ ಶಿವಕ್ಷೇತ್ರ ಇತ್ತು ಅನ್ನತಕ್ಕಂಥದ್ದು ತಿಳಿದ ಮೇಲೆ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮಹಾಕಾಳನ ವಿಗ್ರಹ ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಸಂಕಲ್ಪಗಳನ್ನು ಅವ್ರು ಕೊಟ್ಟರು. ಅಲ್ಲೇ ಇರ್ತಕ್ಕಂತಹ ಗೋಡಿದಡಿ ಗುತ್ತಿನ ಗಡಿಕಾರರಾಗಿರ್ತಕ್ಕಂಥ ವರ್ಧಮಾನ ಶೆಟ್ಟರಿಗೆ ಕರೆದು ಈ ಪ್ರದೇಶದಲ್ಲಿ ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಶಿವ ಸಾನ್ನಿಧ್ಯ ಇದೆ, ಇದರ ಪುನರ್ ನಿರ್ಮಾಣದ ಕಾರ್ಯ ಆಗಬೇಕು ಅನ್ನತಕ್ಕಂಥ ಮಾರ್ಗದರ್ಶನವನ್ನು ಅವರು ನೀಡಿದರು. ಅವರ ಮಾರ್ಗದರ್ಶನದ ಆಧಾರದಲ್ಲಿ ಗಡಿಕಾರರಾಗಿರ್ತಕ್ಕಂಥ ವರ್ಧಮಾನ ಶೆಟ್ಟಿಯವರು ಆ ಜವಾಬ್ದಾರಿಯನ್ನು ಹೊತ್ತು ಇವತ್ತು ಬಹಳ ಸುಂದರವಾಗಿರತಕ್ಕಂತಹ ಅತಿ ದೊಡ್ಡದಾಗಿರ್ತಕ್ಕಂಥ ಶಿವನ ಮಹಾಕಾಳನ ವಿಗ್ರಹದ ನಿರ್ಮಾಣ ಆಗಿದೆ. ಒಂದು ರೀತಿಯಲ್ಲಿ ಹೇಳಿದರೆ ಇದು ನಮ್ಮ ಇಡೀ ಭಾರತದಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ವಿಗ್ರಹ ಅಂತ ಹೇಳ್ಬೋದು. ಯಾಕೆ ಹೇಳಿದ್ರೆ ಶಿವನ ವಿಗ್ರಹ 10 ಇದೆ. ಒಂದು ತಪಸ್ವಿ ರೀತಿಯಲ್ಲಿರ್ತಕ್ಕಂಥ ವಿಗ್ರಹಗಳನ್ನು ಕಾಣ್ತೀವಿ. ಸ್ವಾಮಿ ಜಗ್ಗಿ ಅವರದು ಕೊಯಮತ್ತೂರಿನಲ್ಲಿ ಅರ್ಧಶಿವ ಆಕೃತಿಯನ್ನು ಕಾಣ್ತೀವಿ. ದೊಡ್ಡದಾಗಿರ್ತಕ್ಕಂಥ ವಿಗ್ರಹಗಳು ಮುರುಡೇಶ್ವರದಲ್ಲಿ ತಪಸ್ಸನ್ನಿರತ ಶಿವನ ವಿಗ್ರಹವನ್ನು ಕಾಣ್ತೀವಿ. ಆದರೆ ಇದು ಮಹಾಕಾಳನ ವಿಗ್ರಹ ನಿಂತಿರ್ತಕ್ಕಂಥ ಸ್ವರೂಪದಲ್ಲಿರ್ತಕ್ಕಂಥ ಸುಮಾರು 45 ಅಡಿ ಎತ್ತರದಲ್ಲಿರ್ತಕ್ಕಂಥ ಒಂದು ವಿಗ್ರಹ. ಇದರಲ್ಲಿ 72 ಅಡಿ ಎತ್ತರ ಪೀಠ, 23 ಅಡಿ ಎತ್ತರ ಇರ್ತಕ್ಕಂಥ ವಿಗ್ರಹ. ಬಹಳ ದೊಡ್ಡದಾಗಿರ್ತಕ್ಕಂಥ ವಿಗ್ರಹದ ನಿರ್ಮಾಣ ಆಗಿದೆ. ಇದರ ಸಂಪ್ರದಾಯಗಳನ್ನ ಪರಮ ಪೂಜ್ಯ ನಿತ್ಯಾನಂದರು ಯೋಚನೆ ಮಾಡಿದ್ದಾರೆ. ಬಹಳ ಸುಂದರವಾಗಿರ್ತಕ್ಕಂಥ ಪರಿಸರದಲ್ಲಿದೆ. ಇದು ಪ್ರಕೃತಿಯ ರಮಣೀಯವಾಗಿರ್ತಕ್ಕಂಥ ಕ್ಷೇತ್ರ. ಪಕ್ಕದಲ್ಲಿ ನದಿ, ಫಲ್ಗುಣಿ ನದಿಯ ಪಕ್ಕದಲ್ಲೇ ಇದೆ. ಈಗಾಗಲೇ ಅಲ್ಲಿ ಅತಿಥಿ ಗೃಹಗಳ ನಿರ್ಮಾಣ ಆಗಿದೆ, ಅಲ್ಲಿ ಸ್ನಾನಘಟ್ಟದ ನಿರ್ಮಾಣ ಆಗಿದೆ. ಬೇರೆ ಬೇರೆ ರೀತಿಯ ಬರತಕ್ಕಂಥ ಭಕ್ತಾದಿಗಳಿಗೆ ವ್ಯವಸ್ಥೆಗಳನ್ನು ಪರಿಕಲ್ಪನೆ ಮಾಡತಕ್ಕಂಥ ಎಲ್ಲ ಕಾರ್ಯಗಳು ಮುಗಿದಿದ್ದಾವೆ. ಈಗ ಅತಿ ದೊಡ್ಡದಾಗಿರ್ತಕ್ಕಂಥ ವಿಗ್ರಹ ಪ್ರತಿಷ್ಠಾಪನೆ, ಈ ವಿಗ್ರಹವನ್ನು ನಿಲ್ಲಿಸಿ ಆಗಿದ್ದ ಕೆಲಸ ಕಾರ್ಯಗಳು ಮುಗಿದಿದ್ದಾವೆ. ಸ್ವಾಮಿಗಳ ಪರಿಕಲ್ಪನೆ ಮತ್ತು ವರ್ಧಮಾನ ಶೆಟ್ಟಿ ಅವರ ಪರಿಕಲ್ಪನೆ ಏನಿದೆ ಹೇಳಿದ್ರೆ, ಶಿವಂ ಯತಿ ಶಿವಂ ಯತಿ, ಶಿವನಂತೆ ಆಗಿ ಶಿವನನ್ನು ಅರ್ಚನೆ ಮಾಡಿ ಬರ್ತಕ್ಕಂಥ ಭಕ್ತಿಯಿಂದ ಬಂದರೆ ಯಾರೇ ಅರ್ಚನೆಯನ್ನು ಮಾಡಬಹುದು, ಯಾರು ಪೂಜೆಯನ್ನು ಮಾಡಬಹುದು. ಜಾತಿ, ಮತ, ಪಂಥ, ಪಂಗಡಗಳನ್ನು ಮೀರಿ ಮಾಡಬಹುದು. ನಿತ್ಯಾನಂದರ ಬಗ್ಗೆ ನಿಮ್ಗೆಲ್ಲರಿಗೂ ಮಾಹಿತಿಗಳಿದ್ದಾವೆ. ಅವರು ತಂತ್ರ ಆಧಾರದಲ್ಲಿ, ವೇದದ ಅಧ್ಯಯನದ ಆಧಾರದಲ್ಲಿ ಆರಾಧನೆಗಳನ್ನು